ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕಿರ್ಗಾಲ್ಸ್ ಅಂತೆ. ಸೊ ಇಲ್ಲಿ ಒಬ್ಬರದೇ 8 ಟಗರುಗಳಿದ್ದಾವೆ. ಬಂಡೂರು ಕ್ರಾಸು ಮತ್ತು ಬಂಡೂರು ಎರಡೂ ಇದ್ದಾವೆ. ಯಾರಾದರೂ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು. ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಮರಿಗಳು ಏನು ಬೆಲೆ, ವಯಸ್ಸು ಮತ್ತು ಅವ್ರದ್ದು ಅಡ್ರೆಸ್ಸು. ವೀಡಿಯೋ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಅಂತ. ಯಾವರು? ಕಿರ್ಗಾವಲೆ. ಸರ್, ನಿಮ್ಮ ಹತ್ರ ಎಷ್ಟು ಟಗರುಗಳಿದ್ದಾವೆ? ನಮ್ಮ ಹತ್ರ 8 ಇದೆ. 8 ಇದ್ದಾವೆ. ಅದೇ ಬಂಡೂರು ಕ್ರಾಸಾ, ಪ್ಯೂರ್ ಬಂಡೂರ? ಬಂಡೂರು ಇದೆ, ಬಂಡೂರು ಕ್ರಾಸ್ ಇದೆ, ಎರಡೂ ಇದ್ದಾವೆ. ಸರ್, ಈಗ ಎಲ್ಲ ಮರಿಗಳದ್ದು ಬೆಲೆ ಮತ್ತು ಅದ್ರ ವಯಸ್ಸು ತಿಳಿಸ್ಕೊಡಿ. ಸೊ ಈಗ ಮೊದಲು ಅದರದ್ದು ಮೇವು ತಿಂಡಿ ಏನೇನು ಕೊಡ್ತೀರ ಅಂತ ಹೇಳಿ. ಮಾಮೂಲಿ ಅಕ್ಕಿ, ಉಳ್ಳಿ, ಜೋಳ, ಒಳ್ಳೆ ಉಳ್ಳಿ ಒಟ್ಟು. ಒಣಮೇವು ಎಷ್ಟು ಹಾಕ್ತೀವಿ ಅಷ್ಟೇ ಚೆನ್ನಾಗಿ ಬರ್ತದೆ. ಅದೇ ಒಣಮೇವೇ ಜಾಸ್ತಿ ಕೊಡಬೇಕು. ಹಸಿ ಮೇವು ಜಾಸ್ತಿ ಕೊಟ್ಟು ಮೇವು ಕೊಟ್ಟರೆ ಮರಿ ಅಳ್ಳಲ್ಲ. ಅದೇ ದಪ್ಪ ಆಗಲ್ಲ. ಒಣಮೇವಲ್ಲಿ ಮರಿ ಚೆನ್ನಾಗಿ ಬರ್ತದೆ. ಅದೇ ಚೆನ್ನಾಗಿ ಫಿಟ್ಟಾಗಿ ಬರ್ತವೆ. ಚೆನ್ನಾಗಿ ಫಿಟ್ ಆಗುತ್ತವೆ, ಚೆನ್ನಾಗಿರ್ತದೆ. ಕಲರ್ ಶೈನಿಂಗ್ ಚೆನ್ನಾಗಿ ಬರ್ತದೆ. ಅದೇ ಒಳ್ಳೆ ಲುಕ್ಕಾಗಿ ಚೆನ್ನಾಗಿ ಕಾಣ್ತವೆ. ಕೊಟ್ಟರೆ ಚೆನ್ನಾಗಿ ಬರ್ತದೆ. ಒಣಮೇವೇ ಮೇಯ್ನು. ಒಣಮೇವು, ಉಳ್ಳಿ, ಅಕ್ಕಿ ಮತ್ತು ಜೋಳ. ಅಂದರೆ ಜೋಳ ಒಡಿಸ್ಬಿಟ್ಟು ಕೊಟ್ಟರೆ ಒಳ್ಳೆಯದು. ಏಕೆಂದರೆ ಅದು ದಪ್ಪ ಇರುತ್ತೆ. ಏಕೆಂದರೆ ದಪ್ಪ ಇದ್ದಾಗ ಡೈಜೆಷನ್ ಆಗೋದು ಕಷ್ಟ. ಜೋಳ ಅಂದರೆ ಜಾಸ್ತಿ ಕೊಡ್ಬೋದು, ಮೀಡಿಯಮ್ ಆಗಿ. ಉಳ್ಳಿ ಜಾಸ್ತಿ ಕೊಡ್ಬೋದು. ಉಳ್ಳಿ ಕೊಟ್ಟರೆ ಏನು ತಪ್ಪ ಇಲ್ಲ. ಉಳ್ಳಿ ಕೊಟ್ಟಂಗೂ ಚೆನ್ನಾಗಿ ಬರ್ತವೆ. ಸರ್, ಈಗ ಈ ಮರಿದು ವಯಸ್ಸೇನಿದು? ಇದು 6 ರಿಂದ 7 ತಿಂಗಳು. 6-7 ತಿಂಗಳು ಮರಿ. ಸೊ ಇದು ಏನು ಬೆಲೆ? 36,000 ಜೊತೆ 36. ಅದೇನು ವಯಸ್ಸು? ಎರಡು ಸೇಮ್ ವಯಸ್ಸು. ಒಂದೇ ಒಬ್ರದೇನೆ. ಎರಡು ಜೊತೆ ಎಷ್ಟು ಹೇಳಿದ್ರಿ? 36,000. ಸೊ ಈಗ ಯಾರು ಹೆಚ್ಚು ಕಮ್ಮಿ ಮಾಡ್ಕೊಳ್ತೀರಾ ಬಂದರೆ? ನೋಡಿ ಸ್ನೇಹಿತರೆ, 36,000 ಜೊತೆ ಹೇಳ್ತವ್ರೆ. ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಇದ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಸರ್, ಈ ಮರಿ ಬಿಡಿ, ಇದನ್ನು ಉದ್ದ ತೋರಿಸಿ. ಉದ್ದಪ್ಪನ ಹೆಂಗೈತೆ ಅಂತ ನೋಡಿ ಸ್ನೇಹಿತರೆ. ಲೆಂತು ತುಂಬ ಚೆನ್ನಾಗಿದೆ. ಈಗ ಒಂದು 7 ತಿಂಗಳು ಅಥವಾ 7.5 ತಿಂಗಳು ನೋಡ್ಬೋದು. ಒಳ್ಳೆ ವೈಟ್ ಫೇಸು ಮತ್ತು ಲೆಂತ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಒಳ್ಳೆ ಲುಕ್ ಆಗಿರುವಂಥ ಮರಿ. ಯಾರಾದರೂ ಸಾಕೊಳ್ತೀವಿ, ಬಕ್ರೀದ್ ಹಬ್ಬಕ್ಕೆ ಬೇಕು ನಮಗೆ ಅನ್ನೋರು ಈ ಮರಿನ ತಗೊಳ್ಬೋದು. ಅಣ್ಣ, ಇದು ಏನು ವಯಸ್ಸಾಗೈತೆ? ಇದು 7 ತಿಂಗಳು. 6-7 ತಿಂಗಳು ಮರಿ. ಇದು ಏನು ಬೆಲೆ ಏನಿದೆ? ಇದು 18,000. ಸ್ನೇಹಿತರೆ, ಇದು ಒಂದು 6-7 ತಿಂಗಳು ಮರಿ. ನನಗನ್ಸೋ ಪ್ರಕಾರ ಇದೊಂದು 6-6.5 ತಿಂಗಳು ಅಷ್ಟೇ. ಎಷ್ಟು? 18,000. 18,000 ನೋಡಿ. ಇದನ್ನು ಯಾರು ತಗೋದವರು ಸಾಕ್ಬೋದು. ಇದು ಅಣ್ಣ, ಇದು ಕ್ರಾಸ್. ಇದು ಕ್ರಾಸ್. ಇದು ಇನ್ನೂ ಅಲ್ಲಾಗಿಲ್ಲ. ಅಂದರೆ ಒಂದು 9-10 ತಿಂಗಳು ಮರಿ. ಇದು ಇದಕ್ಕೆ ಏನು ಬೆಲೆ? 26,000 ನೋಡಿ ಸ್ನೇಹಿತರೆ. ಇದು ಇನ್ನೂ ಅಲ್ಲಾಗಿಲ್ಲ. ಒಂದು 10 ತಿಂಗಳು ಅಥವಾ 11 ತಿಂಗಳು. ಬೆಲೆ 26,000. 26. ಇದು ಯಾವುದಣ್ಣ? ಇದು ನಾಟಿ ಮರಿ. ಎಷ್ಟು ಬೆಲೆ ಇದು? 23,000. ಅಲ್ಲಾಗೈತೆ ಇದು ಸ್ನೇಹಿತರೆ. ಎರಡಲ್ಲೂ 23,000 ನಾಟಿ ಮರಿ. ಇದು ನೋಡಿ, ಇವ್ರ ಹತ್ರ ಇದು ಬೇಕು ಅಂದರೆ ಇದು ಕೂಡ ಸಿಗುತ್ತೆ, ಅಥವಾ ಪ್ಯೂರ್ ಬೇಕು ಅಂದರೆ ಸಿಗುತ್ತೆ. 10 ಹಸಿ ನಾವು ನಾಟಿ ಮರಿ 23,000. ಅಣ್ಣ, ಇದು ಪ್ಯೂರ್ ಬಂಡೂರ? ಪ್ಯೂರ್. ಅಂದರೆ ಇದಕ್ಕೆ ಏನು ವಯಸ್ಸಾಗೈತೆ? 10 ತಿಂಗಳು. ಇದು ಬೆಲೆ? 32,000. ಇದು ಏನು ವಯಸ್ಸಣ್ಣ? ಇದು 10 ತಿಂಗಳು. ಇನ್ನೂ ಅಲ್ಲಾಗಿಲ್ಲ. ಇದಕ್ಕೆ ಬೆಲೆ? 27,500 ನೋಡಿ ಸ್ನೇಹಿತರೆ. ಇದಕ್ಕೆ 27,500 ಹೇಳ್ತವ್ರೆ. ಇನ್ನೂ ಅಲ್ಲಾಗಿಲ್ಲ. ಒಳ್ಳೆ ಉದ್ದಾಪನ ಇದೆ. ಇದು ಎರಡಲ್ಲಿ. ಇದು ಏನು ಬೆಲೆ? ಇದು ಬೆಲೆ ಅಣ್ಣ? 32. ಅಣ್ಣ, ನಿಮ್ಮದು ಫೋನ್ ನಂಬರ್ ಹೇಳಿ. ಫೋನ್ ನಂಬರ್ 88 61 61 73 73 31 31 53 53 ನೋಡಿ ಸ್ನೇಹಿತರೆ. ಇವಿಷ್ಟು ಟಗರುಗಳು ಕೂಡ ಇವರವೆ. ಸೊ ಇವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನ್ಲೂ ಹಾಕಿರ್ತೀನಿ. ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಎವ್ರಿ ವೀಕ್ ಸಂತಲ್ಲಿ ಮರಿಗಳು ಹಾಕ್ತಾರೆ. ಎಲ್ಲ ಒಳ್ಳೊಳ್ಳೆ ಮರಿಗಳು ಇದ್ದಾವೆ. ಬಟ್ ಏನಂದರೆ ಇವೆಲ್ಲ ಸ್ವಲ್ಪ ಕ್ರಾಸು, ಪ್ಯೂರು ಇದ್ದಾವೆ.
ಸೊ ಹಾಗೆ ಇವು ನೋಡ್ತಾರೆ ಇವು ಉಲ್ಲಾಸದ ಮರಿಗಳು. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವು 3 ಮರಿಗಳು ಕೂಡ ಬಿತ್ತನೆಗೆ ಆಗುವಂಥ ಮರಿಗಳು. ಸೊ ನೋಡ್ಬೋದು ಇವು 3 ಕೂಡ ಒಳ್ಳೆ ವೈಟ್ ಫೇಸ್ ಇದ್ದಾವೆ. ಬ್ರೌನ್ ಇದ್ರೂ ಏನು ತಪ್ಪಾಗಲ್ಲ, ಬಟ್ ಎಲ್ಲ ಇವಾಗ ಲೈಕ್ ಮಾಡುವಂಥದ್ದು ವೈಟ್ ಫೇಸ್ನೇ, ಹಾಗಾಗಿ ಎಲ್ಲ ವೈಟ್ಗೆ ಡಿಮ್ಯಾಂಡ್. ಈಗ ಬ್ರೌನ್ ಇದ್ದರೂ ಕೂಡ ಜಾತಿ ಕುಲ ಚೆನ್ನಾಗಿದ್ರೆ ಪ್ಯೂರೇ ಅದು. ಬ್ರೌನ್ ಇದ್ದ ತಕ್ಷಣ ಅದು ಕ್ರಾಸ್ ಅಂತ ಏನಲ್ಲ. ಇದಕ್ಕೆ ಅವರು ಒಂದೊಂದು ಮರಿಗೆ 40,000 ಹೇಳ್ತಿದ್ದಾರೆ. ಒಳ್ಳೆ ರೀಸನಬಲ್ ಪ್ರೈಸ್ ಅದು. ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ. ನೋಡ್ಬೋದು ಈ ಮರಿಗಳು 3 ಕೂಡ ಗಂಡು ಮರಿಗಳೇ. ನೋಡ್ಬೋದು ಲೆಂತ್ ಆಗಿರ್ಬೋದು, ಒಳ್ಳೆ ಲುಕ್, ಲೆಂತ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಎಲ್ಲಕ್ಕೆ 8 ತಿಂಗಳು ವಯಸ್ಸಾಗಿದೆ ಅಂತೆ. 40,000 ಹೇಳ್ತಿದ್ದಾರೆ. ಯಾರಾದರೂ ಬಿತ್ತನೆಗೆ ಬೇಕು ನಮಗೆ ಅನ್ನೋರು ಈ ಮರಿಗಳು ತಗೊಳ್ಬೋದು. ನೋಡ್ಬೋದು ಈ ಮರಿಗಳು ಲೆಂತ್ ಹೆಂಗಿದ್ದಾವೆ ಅಂತ. ಪ್ಯೂರ್ ಮರಿಗಳು ಎಲ್ಲ ವಾರನೂ ಸಿಗೋಲ್ಲ. ಯಾರಾದರೂ ಬೇಕು ಅನ್ನೋರು ಪ್ಯೂರ್ ಮರಿಗೆ ಒಂದು 3-4 ವಾರ ಬಂದ್ರೇ ಸಿಗೋಂಥದ್ದು. ಈ ವೀಕ್ ನೋಡ್ಬೋದು ಇವು 3 ಮರಿಗಳಿದ್ದಾವೆ. ಸೊ ಇವು ಮನೆ ಹತ್ರ ಬಂದರೂ ಸಿಗ್ತವೆ. ಅದೇ ಬಂಡೂರು ಕ್ರಾಸ್ ಬೇಕು ಅಂದರೆ 1 ವಾರ ಬಂದ್ರೂ ಸಾಕು, ಸಿಗ್ತವೆ, ತಗೊಳ್ಬೋದು. ನೋಡೋದು ಎಲ್ಲ ಮರಿಗಳು ಕೂಡ ಒಳ್ಳೆ ಲೆಂತ್ ಇರುವಂಥದ್ದು. ಇನ್ನೂ ಹಾಲು ಕುಡಿತಿದ್ದಾವಂತೆ. ಇನ್ನೂ 1-2 ತಿಂಗಳು ಕುಡಿಸಿದ್ರೆ ಇನ್ನೂ ಚೆನ್ನಾಗಿ ಸ್ಟ್ರೆಂತಾಗಿ ಬರ್ತವೆ ಮರಿಗಳು. ನೆಕ್ಸ್ಟು ಬಿತ್ತನೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೇ ಟಗರು 20 ಕುರಿ ಮೇಂಟೈನ್ ಮಾಡುತ್ತೆ. ಮತ್ತು ಈ ಬಿತ್ತನೆಗೆ ಮಾಡುವಂಥ ಟಗರುಗಳಿಗೆ ಬರೀ ಒಣಮೇವು ಮತ್ತು ಉಳ್ಳಿ ಇಷ್ಟು ಕೊಟ್ಟರೆ ಒಳ್ಳೆಯದು. ಆವಾಗ ಒಂದೇ ಟಗರು 20-25 ಕುರಿನ ಮೇಂಟೈನ್ ಮಾಡುತ್ತೆ. ಸೊ ಅದೇ ನೀವು ಹಸಿ ಹುಲ್ಲು ಅಥವಾ ಸೈಲೇಜು ಇಂಥದ್ದು ಕೊಟ್ಕೊಂಡು ಬಂದರೆ ಭಾರ ಜಾಸ್ತಿ ಆಗುತ್ತೆ. ಆವಾಗ ಒಂದು ಕುರಿ 10 ಟಗರುಗೆ ಆಗುವಂಥದ್ದು ಕಷ್ಟ. ಸೊ ಅದಕ್ಕೆ ಬಿತ್ತನೆಗೆ ಮಾಡುವಂಥ ಟಗರುಗಳಿಗೆ ಏನಿದ್ರು ಒಣಮೇವು ಮತ್ತು ಉಳ್ಳಿ ಇಷ್ಟು ಬಿಟ್ಟು ಇನ್ನೇನೂ ಬೇಕಾಗಿಲ್ಲ ಅದಕ್ಕೆ. ಮತ್ತು ಒಳ್ಳೆ ನೀರು. ನೋಡ್ಬೋದು ಹಾಗೆ ಸಂತೆ ತುಂಬ ಚೆನ್ನಾಗಿ ಕಟ್ಟಿದೆ. ಈ ಸಂತೆಯಲ್ಲಿ ಮೇಕೆಗಳು ಕೂಡ ಸಿಗ್ತವೆ ಮಟನ್ ಪರ್ಪಸ್ಗೆ ಮತ್ತು ಸಾಕೋಕ್ಕೆ, ಎರಡಕ್ಕೂ ಸಿಗ್ತವೆ ಮೇಕೆಗಳು. ನೋಡ್ಬೋದು ಈಗ ನೋಡ್ತಾ ಇರುವಂಥವೆಲ್ಲ ಅವು ಸಾಕುವಂಥ ಮೇಕೆಗಳು, ಮರಿಗಳು. ಸೊ ಅದೇ ಈ ಕಡೆ ಒಳಗಡೆ ಹೋದರೆ ಇನ್ನೂ ಸ್ವಲ್ಪ ಈ ಹೈಬ್ರಿಡ್ ಮೇಕೆ ಎಲ್ಲ ಸಿಗುತ್ತೆ. ಅದರದ್ದು ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ನಮ್ಮ ಚಾನಲ್ ಇದೆ ಆಲ್ರೆಡಿ, ವಿಡಿಯೋ ಹೋಗಿ ನೋಡಿ. ಇವೆಲ್ಲ ನಾಟಿ ಅಂದರೆ ಬಂಡೂರು ಕ್ರಾಸ್ ಇವೊಂದು 2, ಮತ್ತು ಅವೆಲ್ಲ ನಾಟಿ ಅವು. ಇದು ಕೂಡ ನಾಟಿ. ಇದು ಹೌದು. ಇವು 3 ಮರಿಗಳು ಕೂಡ ತುಂಬ ಇಷ್ಟ ಆದವು. ಪ್ಯೂರ್ ಬಂಡೂರು, ಈಗ ಒಂದು 8 ತಿಂಗಳು. ಯಾರಾದರೂ ಬೇಕು ಅನ್ನೋರು ಬಿತ್ತನೆಗೆ ಇವನು ಸೆಲೆಕ್ಟ್ ಮಾಡ್ಕೋದು. 3 ಕೂಡ ಬಿತ್ತನೆಗೆ ಆಗ್ತವೆ. ಫಸ್ಟು ಜಾತಿ ಕುಲ ನೋಡಿ, ಆಮೇಲೆ ವೈಟ್ ಫೇಸಾ ಬ್ರೌನ್ ಫೇಸಾ ನೋಡೋರಂತೆ. ಮತ್ತು ಜಾತಿ ಕುಲ ತಾಳು ನೋಡಬೇಕು ಫಸ್ಟು, ಅದಾದಮೇಲೆ ವೈಟ್ ಫೇಸು ಬ್ರೌನ್ ಫೇಸ್ ಅವೆಲ್ಲ ನೋಡಬೇಕು. ಯಾಕೆಂದರೆ ಒಂದೊಂದು ವೈಟ್ ಫೇಸ್ ಇರ್ತವೆ, ತಾಳೆ ಇರೋಲ್ಲ. ಒಂದೊಂದು ಬ್ರೌನ್ ಫೇಸ್ ಇರ್ತವೆ, ತುಂಬ ಚೆನ್ನಾಗಿರುತ್ತೆ ತಾಳು. ಸೊ ಹಂಗಾಗಿ ಬಣ್ಣ ಮುಖ್ಯ ಅಲ್ಲ ಈ ಜಾತಿಲಿ, ಜಾತಿ ಕುಲ ತಾಳು ಇವು ಮುಖ್ಯ. ಏಕೆಂದರೆ ಬಿಳಿ ಮುಖ ನಾಟಿ ಕುರಿಲೂ ಇರುತ್ತೆ, ಅಂದ್ಬಿಟ್ಟು ಅದನ್ನು ಬಂಡೂರು ಅನ್ನೋಕ್ಕಾಗಲ್ಲ. ಬ್ರೌನ್ ಐತೆ ಅಂದ್ಬಿಟ್ಟು ಅದನ್ನು ನಾಟಿ ಕುರಿ ಅನ್ನೋಕ್ಕಾಗಲ್ಲ. ಬ್ರೌನ್ ಫೇಸ್ ಇರಲಿ ವೈಟ್ ಫೇಸ್ ಇರಲಿ, ಜಾತಿ ಕುಲ ಇದ್ದರೆ ಪ್ಯೂರ್ ಬಂಡೂರು ಅದು.